ನಾವು ಏನದು ಕಿವಿ ಮುಚ್ಕೊಂಡು ಹೋಗೋವರೆಗೂ ನೀವು ಬೋಧನೆ ಮಾಡ್ತಾನೆ ಇರ್ತೀರಿ. ಹೌದಾ? ಹೋಗ್ತೀರಾ? ಏನಪ್ಪ ಯಂಗ್ ಬಾಯ್ಸ್, ನಿಮ್ಮಪ್ಪ ನಿಮಗೆ ಬೆಳಗಿಂದ ಮಧ್ಯಾಹ್ನ ಸಾಯಂಕಾಲ ಬೋಧನೆ ಮಾಡ್ತಾನೆ ಇರ್ತಾನ? ಹೇಳ್ತಾ ಇರ್ತಾರಲ್ಲ, ಎಂಡ್ಲೆಸ್. ಅಪ್ಪನ ಬೋಧನೆ ಎಂಡ್ಲೆಸ್ ಮಕ್ಕಳಿಗೆ, ಅಥವಾ ತಂದೆ ಬೋಧನೆ ಮಕ್ಕಳಿಗೆ ಎಂಡ್ಲೆಸ್. ಮುಗಿಯೋದಿಲ್ಲ ಅವನು ಮಗ ಬಡಿಗಿರೋರಿಗೆ ಅಪ್ಪ ಇದ್ರೆ ಬೋಧನೆ ಮಾಡ್ತಾನೆ ಇರ್ತಾನೆ. ಹೌದಾ? ಅದೇ ರೀತಿ ಏನಿದು ಟ್ರಾಫಿಕ್ ರೂಲ್ಸ್ಗಳು ಎಂಡ್ಲೆಸ್ ಅದಾವ. ಹೆಂಗ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗ್ತದೆ, ಹಂಗೆ ರೂಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾವೆ. ಅದಕ್ಕೆ ಒಂದನೇದಾಗಿ ನಿಮ್ಮದೇ ಆದಂಥ ಒಂದು ಜೀವನ ಇದೆ. ಎಲ್ಲರೂ ನಮ್ಮ ವೃತ್ತಿಯನ್ನು ಗೌರವಿಸಬೇಕು. ಈಗ ನಮ್ಮ ಮನೇಲಿ ನಮ್ಮಣ್ಣ ಡ್ರೈವರ್ ಇದ್ದ, ಟ್ಯಾಕ್ಸಿ ಓಡಿಸ್ತಾ ಇದ್ದ, ಮುಂದೆ ಏನೇನೋ ಮಾಡ್ತಾ ಇದ್ದ. ಅವರ ನಿಮ್ಮ ವೃತ್ತಿ ಬಗ್ಗೆ ನಿಮಗೆ ಗೌರವ ಇರುತ್ತೆ. ಯಾಕಂದರೆ ಯು ಆರ್ ದ ಬ್ರೆಡ್ ಅರ್ನರ್ ಆಫ್ ಯುವರ್ ಫ್ಯಾಮಿಲಿ. ನಿಮ್ಮ ದುಡಿಮೆಯಿಂದ ನಿಮ್ಮ ಮನೆ ಸಾಗ್ತದೆ. ಹೌದಾ? ನಾವು ಈಗ ನಿಮ್ಮನ್ನೆಲ್ಲ ಏನೋ ಬೈತಿರ್ತೀವಿ, ಬುದ್ಧಿವಾದ ಹೇಳ್ತಿರ್ತೀವಿ. ಇಲ್ಲಿ ನಿಮ್ಗೆ ಗೌರವ ಇರುತ್ತೋ ಬಿಡುತ್ತೋ, ಮನೆಗೆ ಹೋದಾಗ ನಿಮಗೆ ದೊಡ್ಡ ಗೌರವ ಇರ್ತದೆ. ಹೌದಾ? ಮನೆ ಬಂದ ತಕ್ಷಣ ನಿಮ್ಮ ತಂದೆ ತಾಯಿ ನಿಮಗೆ ಕಾಳಜಿ ಮಾಡ್ತಾರೆ, ಮಡದಿ ಕಾಳಜಿ ಮಾಡ್ತಾರೆ, ಮಕ್ಕಳು ಅಪ್ಪ ಬಂದ ಅಂತಾರೆ, ಗೌರವ ಕೊಡ್ತಾರೆ. ಯಾಕೆ ಹೇಳಿ? ಯಾವುದೇ ದುಡಿಮೆನೆ. ಗಂಡಸಿಗೆ ಒಂದು ಅರ್ಹತೆ ಅಂದರೆ ದುಡಿಮೆನೆ. ಅದನ್ನು ನಿಷ್ಠೆಯಿಂದ ಮಾಡಿ ನಮ್ಮ ವೃತ್ತಿಯನ್ನು ನಾವು ಗೌರವಿಸಬೇಕು. ಈ ಸಂದರ್ಭದಲ್ಲಿ ಇಷ್ಟೇ, ಒಂದು ಆರೋಗ್ಯ ಕಾಪಾಡಿಕೊಳ್ಳಿ. ಡ್ರೈವರ್ ಆದವರು ಆರೋಗ್ಯ ಕಾಪಾಡಿಕೊಳ್ಳಿ. ಏನು ಆರೋಗ್ಯ ಅಂದರೆ, ಈ ಕಾಲಕ್ಕೆ ಬೀದಿಯಲ್ಲಿ ಏನಾದರೂ ಸಿಗ್ತವೆ, ಆದಷ್ಟು ಮನೆ ಫುಡ್ಗೆ ಅಡಿಕ್ಟ್ ಆಗಿ ಮನೆಯಿಂದ ನೀರು ತೊಗೊಂಬನ್ನಿ. ಈಗ ಬಾಟ್ಲ್ ಇರೋದೆ, ಮೊದಲೆಲ್ಲ ಬಾಟ್ಲ್ ಇರಲಿಲ್ಲ. ಇಲ್ಲಿ ವಯಸ್ಸಾದ ಡ್ರೈವರ್ ಯಾರಿಲ್ಲ. ನಿಮ್ಮದೆಷ್ಟು ವಯಸ್ಸು?